ನಮಸ್ಕಾರ. ನಾನು BC ಗೋಪಾಲಕೃಷ್ಣ ಅಂತ, ನಿವೃತ್ತ ಅಧ್ಯಾಪಕ. ನಾನು ಮವ್ವಾರ ದೇವಸ್ಥಾನಕ್ಕೆ ಹೆಚ್ಚಾಗಿ ಬರ್ತಾ ಇರ್ತೇನೆ. ನಮ್ಮ ಗುರುಗಳಾದಂತಹ ಪುರುಷೋತ್ತಮ ಭಟ್ರು, ಆಮೇಲೆ ಸುಬ್ರಹ್ಮಣ್ಯ ಭಟ್ರು ಎಲ್ಲ ಇದೆ ಮನೆಯವರು. ಹಾಗೆ ಅವರ ಮೇಲಿನ ಪ್ರೀತಿ, ವಿಶ್ವಾಸ, ಗೌರವ ಕೂಡ ಇದಕ್ಕೆ ತುಂಬ ಕಾರಣ. ಹಾಗೆ ಯಾವಾಗಲೂ ನೆನಪಿಸಿಕೊಳ್ಳುತ್ತಾ ಬರ್ತಾ ಇರ್ತೇನೆ. ಇವತ್ತು ವಿಶೇಷವಾದಂಥ ದಿವಸ, ಷಷ್ಠಿ ಮಹೋತ್ಸವ ಇಲ್ಲಿ ನಡೆಯಿತು. ಸ್ಥಳದೇವರು ಸುಬ್ರಹ್ಮಣ್ಯನಾದ್ದರಿಂದ ಷಷ್ಠಿಲಿ ವಿಶೇಷವಾಗಿ ಆಚರಣೆ ಉಂಟು. ಅನೇಕ ಮಂದಿ ಭಕ್ತಾದಿಗಳು ಪ್ರವಾಹದೋಪಾದಿಯಲ್ಲಿ ಇವತ್ತಿನ ಶುಭ ಸಂದರ್ಭದಲ್ಲಿ ಬಂದಿದ್ದಾರೆ. ಬಂದು ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸಿ ಆಮೇಲೆ ಪ್ರಸಾದ ಭೋಜನ ಸ್ವೀಕರಿಸಿ ಎಲ್ಲರೂ ಬಹಳ ಸಂತೋಷಪೂರ್ವಕವಾಗಿ ಹೊರಟು ಹೋಗಿದ್ದಾರೆ. ಹಾಗೆ ಈ ಪ್ರದೇಶದಲ್ಲಿ ಇವತ್ತು ಬಹಳ ಸಂತೋಷದಾಯಕವಂಥ ಒಂದು ವಾತಾವರಣ ಉಂಟು. ಎಲ್ಲರೂ ಪರಸ್ಪರ ಸಹಕಾರ ಭಾವದಿಂದ ಕೆಲಸ ಮಾಡಿದ್ದಾರೆ, ದುಡಿದಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಬರುವ ಇದೇ ತಿಂಗಳು 24ನೇ ತಾರೀಕಿಂದ 29ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವ ಸಮಾರಂಭ ಜರುಗುವುದಕ್ಕುಂಟು. ಸಾಮಾನ್ಯ 2003-2004 ಹೊತ್ತಿಗೆ ಇರಬೇಕು. ಇಲ್ಲಿ ಒಮ್ಮೆ ಬ್ರಹ್ಮಕಲಶೋತ್ಸವ ಜರುಗಿತ್ತು ಒಂದು 20 ವರ್ಷಗಳ ಹಿಂದೆ. ಈಗ ಮತ್ತೆ ಪುನಃ ಬ್ರಹ್ಮಕಲಶೋತ್ಸವದ ಸಂಭ್ರಮ ಆರಂಭವಾಗಿದೆ. ವಿಶೇಷವಾಗಿ ಇಲ್ಲಿಯ ಪರಿಸರವನ್ನು ಬಹಳ ಅಭಿವೃದ್ಧಿಪಡಿಸಲಾಗಿದೆ. ಮೊದಲು ಸ್ವಲ್ಪ ಇಕ್ಕಟ್ಟೆಲ್ಲ ಇತ್ತು, ಈಗ ಬರುವಂಥ ಮಾರ್ಗ ಬಹಳ ವಿಸ್ತಾರವಾಗಿದೆ. ದೇವಸ್ಥಾನ ಬಹಳ ಸುಂದರವಾಗಿ ಕಂಗೊಳಿಸ್ತಾ ಉಂಟು. ಭಕ್ತರ ಮನಸ್ಸನ್ನೆಲ್ಲ ಬಹಳ ಸುಲಭದಲ್ಲಿ ಗೆಲ್ಲುವಷ್ಟು ಇವತ್ತು ದೇವಸ್ಥಾನ ತುಂಬ ಸುಂದರವಾಗಿದೆ. ಪರಿಸರ ತುಂಬ ವಿಸ್ತಾರವಾಗಿದೆ, ಪರಿಸರ ನಿರ್ಮಲವಾಗಿದೆ, ಪರಿಸರ ಸ್ವಚ್ಛವಾಗಿದೆ. ಬೇರೆ ಬೇರೆ ಊರಿನಲ್ಲಿ ಹರಡಿ ಹೋಗಿರತಕ್ಕಂಥ ಇಲ್ಲಿಯ ದೇವಸ್ಥಾನದ ಭಕ್ತರೆಲ್ಲ ನಾಡದು ಬರುವುದಕ್ಕಿದ್ದಾರೆ. ಇದು ಬಹಳ ಹರಿದ್ವರ್ಣದಿಂದ ಶೋಭಿಸಿದಂಥ ಒಂದು ಪ್ರದೇಶ, ವಿಶೇಷವಾದಂಥ ಪ್ರದೇಶ, ಸಸ್ಯಶ್ಯಾಮಲೆಯಾದಂಥ ಪ್ರದೇಶ. ಜೊತೆಯಲ್ಲಿ ನೀರಿನ ಝರಿ ಉಂಟು, ಆಮೇಲೆ ಒಳ್ಳೆಯ ಕೃಷಿ ಪ್ರದೇಶವೂ ಕೂಡ ಉಂಟು. ಹೀಗೆ ಇಲ್ಲಿ ನೋಡಿದರೂ ಕೂಡ ಒಳ್ಳೆಯ ಮನುಷ್ಯ ನಿರ್ಮಿತ ಮತ್ತು ದೇವನಿರ್ಮಿತವಾದಂಥ ಎರಡು ಪರಿಸರಗಳ ಒಂದು ಸಮ್ಮಿಲನ ಇದು. ಹಾಗೆ ಈ ಪ್ರದೇಶದಲ್ಲಿ ದೇವಾಲಯದಲ್ಲಿ ಬ್ರಹ್ಮಕಲಶೋತ್ಸವ ಅತ್ಯಂತ ಸಾಂಗವಾಗಿ ನೆರವೇರಿ ಊರಿಗೆ ಮಂಗಲವಾಗಬೇಕು. ಭಕ್ತರು ಭಾಗವಹಿಸುವಂಥ ಭಕ್ತರೆಲ್ಲರಿಂದಾಗಿ ತುಂಬ ಪುನೀತರಾಗಬೇಕು, ಕೃತಾರ್ಥರಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ, ನಮ್ಮೆಲ್ಲರ ಪ್ರಾರ್ಥನೆ. ಸುಬ್ರಹ್ಮಣ್ಯೇಶ್ವರ ನಮಗೆ ಎಲ್ಲರ ಅಪೇಕ್ಷೆಗಳನ್ನು, ಅಭೀಷ್ಟಗಳನ್ನು ಈಡೇರಿಸುವ ಒಬ್ಬ ಒಳ್ಳೆಯ ದೇವರು ಅಂತ ನಾವು ನಂಬಿಕೊಂಡಿದ್ದೇವೆ. ಹಾಗೆ ನಮ್ಮ ಎಲ್ಲರ ಭಾವನೆಗಳು ಕೂಡ ಸತ್ಯವಾಗುತ್ತವೆ, ನಮಗೆಲ್ಲರಿಗೂ ಸಹ ಒಳ್ಳೆಯದಾಗುತ್ತದೆ. ನಾವೆಲ್ಲ ಸುಬ್ರಹ್ಮಣ್ಯೇಶ್ವರನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಎನ್ನುವ ಶುಭ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ನಮಸ್ತೆ.
ಮವ್ವಾರು ಮುಳ್ಳೇರಿಯ ರಸ್ತೆಯಲ್ಲಿ ಎಡಬದಿಗೆ 10-50 ಎಕರೆಯಷ್ಟು ಜಾಗ ಇರುವಂತಹ ಒಂದು ಮವ್ವಾರು ಮನೆತನ, ಮವ್ವಾರು ದಿವಂಗತ ಪುರುಷೋತ್ತಮ ಭಟ್ಟ ಅಂತ ಅವರು ಈ ಮವ್ವಾರು ಕಾಸರಗೋಡು ತಾಲೂಕು ಭಾಗದ ಹೆಡ್ ಮಾಸ್ಟರ್ ಪುರುಷೋತ್ತಮ ಭಟ್ರು ಅಂತಲೇ ಖ್ಯಾತಿ ಆದಂತಹವರು. ಅವರ ಪೂರ್ವಜರು ನಾರಾಯಣ ಭಟ್ಟ ಅವರು ಅದಕ್ಕಿಂತ ಪೂರ್ವದಲ್ಲಿ ಸುಮಾರು 400ರಿಂದ 500 ವರ್ಷ ಪೂರ್ವದಲ್ಲಿ ಇದು ಇಲ್ಲಿ ಪ್ರತಿಷ್ಠಾಪನೆಗೊಂಡಂಥದ್ದರ ಬಗ್ಗೆ ಐತಿಹ್ಯ ಇದೆ. ಬೆಳ್ಳಿಗೆ ಮಣಿಯಾಣಿ ಮನೆತನದವರಿಗೆ ಜ್ಯೋತಿ ಸ್ವರೂಪವಾಗಿ ಶ್ರೀ ದೇವರು ಮೊದಲಿಗೆ ಈ ಭಾಗದಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ರು ಅಂತ ಒಂದು ನಂಬಿಕೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಮಣಿಯಾಣಿ ಮನೆತನ, ಬೆಳ್ಳಿಗೆ ಮಣಿಯಾಣಿ ಮನೆತನದವರೂ ಕೂಡ ಈ ದೇವಸ್ಥಾನಕ್ಕೆ ಒಬ್ಬರು ಆನುವಂಶಿಕ ಮುಕ್ತೇಸರರಾಗಿ ಈ ಸೇವೆ ಇದರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. 2004-05ರಲ್ಲಿ ಇದಕ್ಕಿಂತ ಮೊದಲು ಒಮ್ಮೆ ಅಷ್ಟಬಂಧ ಬ್ರಹ್ಮಕಲಶ ಆಗಿತ್ತು. ಸಾಮಾನ್ಯವಾಗಿ ಬ್ರಹ್ಮಕಲಶ ಅಂತಂದ್ರೆ ಒಂದು 12 ವರ್ಷಕ್ಕೊಮ್ಮೆ ಆಗುವುದು ಅಂತ ಒಂದು ರೂಢಿ. ಈಗ ಲೆಕ್ಕಕ್ಕೆ 2004ರಿಂದ ಈಗ 23 ಆಯಿತು. ಆದರೆ ವಿಶೇಷವಾಗಿ ಒಂದು ಕುಮಾರನ ಸಾನ್ನಿಧ್ಯ, ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯ ಇರುವಂತಹ ಸಂತಾನ ಪ್ರಾಪ್ತಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹಾಗೆ ಈ ಬರತಕ್ಕಂತಹ ಮನೆಗಳಲ್ಲಿ ಬರತಕ್ಕಂತಹ ದುಃಖ ದುಮ್ಮಾನಗಳಿಗೆ, ದುರಿತಗಳಿಗೆ, ಅದೆಲ್ಲದಕ್ಕೆ ಕೂಡ ಇಲ್ಲಿ ಬಂದು ಹೇಳಿಕೊಂಡು ಒಂದು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿದಂತೆ ಅದೇ ರೀತಿ ನಡ್ಕೊಂಡ್ರೆ ಫಲಪ್ರಾಪ್ತಿಯಾಗ್ತದೆ ಎಂಬ ವಿಶ್ವಾಸ ಈ ಊರಿನ ಭಕ್ತಾದಿಗಳಿಗೆ ಇದೆ. ಸರ್ಪ ಸಂಸ್ಕಾರ ಇದರಲ್ಲಿ ವಿಶೇಷವಾಗಿ ಇರುವಂತಹದ್ದು. ಇಲ್ಲಿ ಆ ದೇವರು ಮೊದಲಿಗೆ ಕಂಡಂತಹ ಶುಭ್ರ ತೀರ್ಥ ಅಂತ ಇಲ್ಲಿಯೇ ಪಕ್ಕದಲ್ಲಿರುವ ಒಂದು ಸಣ್ಣ ಕೊಳ, ಅದರಲ್ಲಿ ಶಾಶ್ವತವಾದಂತಹ ನೀರಿನ ಉಪಲಬ್ಧಿ ಯಾವತ್ತೂ ಇರುವಂತಹ ಈ ಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರನ ಆವಾಸ ಇದೆ ಅಂತ ನಂಬಿಕೆ. ದಟ್ಟ ಕಾಡು, ಸುತ್ತಮುತ್ತಲೂ ಕಾಡು ತೋಟ ಇರುವಂತಹ ಒಂದು ಪ್ರಶಾಂತ ರಮಣೀಯವಾದಂತಹ ನಿಸರ್ಗ ರಮಣೀಯವಾದಂತಹ ಈ ಜಾಗದಲ್ಲಿ ಸುಬ್ರಹ್ಮಣ್ಯೇಶ್ವರ ಶಾಂತನಾಗಿ ಆವಾಸ ಮಾಡಿಕೊಂಡಿದ್ದಾನೆ ಎಂಬ ನಂಬಿಕೆ. ಮೊದಲಿಗೆ ಮವ್ವಾರು, ಅಗಲ್ಪಾಡಿ, ಕೋಳಿಕಜೆ ಹೀಗೆ 3-4 ಮನೆಗಳವರು ಅವರಿಗೆ ಸಂಬಂಧಪಟ್ಟ ದೇವಸ್ಥಾನ ಅಂತ ಇದ್ದದ್ದಾಗಲೂ ಅಂದಿನಿಂದ ಇಂದಿನವರೆಗೂ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ನಾವೆಲ್ಲ ಅದೇ ಮನೆತನದವರು ಮಾಡಿಕೊಂಡು ಬಂದಿದ್ರು. ದೊಡ್ಡ ಸಹಸ್ರಾರು ಮಂದಿಯನ್ನು ಒಟ್ಟಿಗೆ ಸೇರಿಸಿ ಆ ಸುಬ್ರಹ್ಮಣ್ಯೇಶ್ವರನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಬ್ರಹ್ಮಕಲಶೋತ್ಸವ ಸಮಿತಿ ಅಂತ ಒಂದು ಈ ಊರವರನ್ನೆಲ್ಲ ಇಟ್ಟು ಒಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಂತ ಒಂದು ನಿರ್ಮಾಣ ಮಾಡಿ ಅದರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಾರ್ಯಗಳು ನಡೀತಾ ಇದೆ. ದೇವಸ್ಥಾನದ ಗರ್ಭಗುಡಿಗೆ ಮೇಲು ಮತ್ತು ಕೆಳಗೆ ಹಾಸು, ಯಾವುದೊಂದು ತಾಮ್ರ ಹಾಸಿನ ಮಾಡನ್ನು ಮಾಡಿ ಸುತ್ತಂಬಲಕ್ಕೂ ಕೂಡ ವಿಶೇಷವಾದಂತಹ ನವೀಕರಣದ ಕಾರ್ಯ ನಡೆದಿದೆ. ಇನ್ನು ಆಗಬೇಕಾದ ಕೆಲಸಗಳು ತುಂಬ ಇದೆ. ಆದರೆ ಸದ್ಯಕ್ಕೆ ಡಿಸೆಂಬರ್ ಧನುರ್ಮಾಸ 8ರಿಂದ 13, ಇಂಗ್ಲಿಷ್ ಲೆಕ್ಕದಲ್ಲಿ ಡಿಸೆಂಬರ್ 24ರಿಂದ 29ರವರೆಗೆ ಇಲ್ಲಿಯ ಕಾರ್ಯಕ್ರಮಗಳು ನಡೆಯುವುದು ಅಂತ ತೀರ್ಮಾನ ಆಗಿದೆ. ಅದೇ ಪ್ರಕಾರವಾಗಿ ಪರವೂರ ಭಕ್ತಾದಿಗಳು, ಆ ಸುಬ್ರಹ್ಮಣ್ಯೇಶ್ವರನ ಭಕ್ತರು ವಿಶೇಷವಾಗಿ ಎಲ್ಲ ಊರುಗಳಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ತನುಮನ ಧನಗಳಿಂದ ಸಹಾಯ ಮಾಡಬೇಕು. ಸಾರ್ವಜನಿಕವಾಗಿ ವಿಶೇಷವಾಗಿ ಹಣ ಸಂಗ್ರಹಕ್ಕೋಸ್ಕರ ಅಂತ ಇಲ್ಲಿಯ ಸ್ಥಳೀಯ ಆಡಳಿತದ ಮನೆಗಳು ಹೋಗಲಿಲ್ಲ. ಆದರೆ ನಮ್ಮ ಸಮಾಜದ ನಮಗೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ನಮ್ಮ ಊರಿನಲ್ಲಿ ಇರುವಂತಹ ಒಬ್ಬ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಿಯ ಇನ್ನೂ ವಿಶೇಷವಾಗಿ ವಿಜೃಂಭಣೆಯಿಂದ ಅದು ಕಾರ್ಯಕ್ರಮ ಆಗಬೇಕು ಎಂಬ ಸಂಕಲ್ಪದಿಂದ ಊರವರೆಲ್ಲರೂ ಸೇರಿಕೊಂಡು ಅದೇ ಪ್ರಕಾರವಾಗಿ 16 ದಿನಗಳಿಂದ ಇದರ ಕಾರ್ಯ ಆಗ್ತಾ ಇದೆ. ಒಂದು ಹಂತದ ಕೆಲಸ ಈಗ ಪೂರ್ಣಗೊಂಡಿದೆ. ಇನ್ನಿರುವ 10-15 ದಿನಗಳಲ್ಲಿ ಉಳಿದಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮುಗಿಸಿ ಗೋಸಾಡ ಶಂಕರನಾರಾಯಣ ಶರ್ಮಾ ಎಂಬವರು ಇವತ್ತಿಗೆ ಈಗ ಇದರ ತಂತ್ರಿವರ್ಯರಾಗಿ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಪ್ರೋತ್ಸಾಹ ಹಾಗೂ ಉತ್ತೇಜನ ಕೊಡುವ ದೃಷ್ಟಿಯಿಂದ ಆಶೀರ್ವಾದ ಕೊಡುವುದಕ್ಕೋಸ್ಕರ ಇದರ ಪ್ರಾರಂಭದಲ್ಲಿ ಎಡನೀರು ಶ್ರೀಗಳು, ಸಚ್ಚಿದಾನಂದ ಶ್ರೀಗಳು ಇಲ್ಲಿಗೆ ಬಂದು ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ, ಅವರ ಮಾರ್ಗದರ್ಶನದಂತೆ ತಂತ್ರಿವರ್ಯರ ಅಪೇಕ್ಷೆಯಂತೆ, ತಂತ್ರಿವರ್ಯರ ಸೂಚನೆಯಂತೆ ಎಲ್ಲ ಕಾರ್ಯಗಳು ಇದುವರೆಗೂ ಸುಸೂತ್ರವಾಗಿ ನಡೆದುಕೊಂಡು ಬಂದಿದೆ. ಇನ್ನು ಇರುವ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಪ್ರಾರ್ಥನೆಯಂತೆ ಆ ಸುಬ್ರಹ್ಮಣ್ಯೇಶ್ವರನು ಇಡೀ ಊರಿಗೆ ಸನ್ಮಂಗಲವನ್ನು ಉಂಟು ಮಾಡಿ, ನಾವು ಮಾಡಿಕೊಂಡಂತಹ ನಾವೆಲ್ಲರೂ ಬ್ರಹ್ಮಕಲಶೋತ್ಸವ ಸಮಿತಿಯು, ಸಾಮಾನ್ಯ ಜನರು ಕೂಡ ಆ ಸುಬ್ರಹ್ಮಣ್ಯೇಶ್ವರನ ಏನು ಸೇವೆ ಮಾಡಿದೆ ಆ ಸೇವೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿ
ಕ್ಷೇತ್ರ ವಿಶೇಷವಾಗಿ ಬೆಳಗಬೇಕು. ಕ್ಷೇತ್ರ ಬೆಳಗುವುದಂತಂದ್ರೆ ಈ ಊರಿಗೆ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜನರು ವಿಶೇಷವಾದಂತಹ ಅಭಿವೃದ್ಧಿ ಹೊಂದುವುದು, ಶ್ರದ್ಧೆ ಭಕ್ತಿಯಿಂದ ಆ ದೇವರಲ್ಲಿ ನಡೆದುಕೊಳ್ಳುವುದು. ಈ ಕಾರ್ಯಗಳಿಗೆ ನಮಗೆಲ್ಲರಿಗೆ ಕೂಡ ಆ ಸುಬ್ರಹ್ಮಣ್ಯೇಶ್ವರನ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ, ಎಲ್ಲರಿಗೂ ಭಕ್ತಾದಿಗಳಿಗೆ ಮುಂದಿನ ನಾಳ್ದು ಬರುವಂತಹ ಬ್ರಹ್ಮಕಲಶೋತ್ಸವಕ್ಕೆ ಈ ಮೂಲಕವಾಗಿ ಆಮಂತ್ರಣವೂ ಸ್ವಾಗತವೂ ಕೊಡ್ತಾ ಇದ್ದೀವಿ. കുട്ടികൾക്ക് ആരോഗ്യക്കരവ് കണ്ടതുകൊണ്ട് ഇവിടെ ജഡീമോട്ടിയെ സമർപ്പണം തീരുമാനിച്ച പ്രകാരം യഥാപ്രകാരം ഇവിടെ സമർപ്പണം ചെയ്തിട്ടുണ്ട്. അങ്ങനെ സ്വാമി സ്വീകാരം ചെയ്ത് വീട്ടിലെല്ലാവർക്കും ആരോഗ്യവും ഐശ്വര്യവും കൊടുത്തിട്ട് കാത്തു സൂക്ഷിക്കണം എല്ലാവരും പ്രാർത്ഥന. ಮನೆಯಲ್ಲಿ ತುಂಬ ಕಷ್ಟಗಳು ಬಂದದ್ರಿಂದ ಭಕ್ತಿ ಪ್ರಕಾರ ಜಡೆಯು ಮೊಟ್ಟೆಯು ಸಮರ್ಪಣೆ ಮಾಡಿದ್ದೇವೆ. ಆ ಸೇವೆಯನ್ನು ಸ್ವೀಕಾರ ಮಾಡಿ ಎಲ್ಲ ರೀತಿಯ ಸುಖವನ್ನು ಸಂತೋಷವನ್ನು ಮನೆಯಲ್ಲಿ ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು ಅಂತ ಸಮಸ್ತರ ಪ್ರಾರ್ಥನೆ. കണ്ട പ്രകാരം അമ്പലത്തിൽ ഒരു മൊട്ടയും ചെടിയും സമർപ്പണം ആക്കണമെന്ന് കണ്ടു. അതുപോലെ ഇവിടെ വന്നിട്ട് ആ സമർപ്പണം ചെയ്തിട്ടുണ്ട്. ആ സമർപ്പണത്തിനെ സ്വീകരിച്ചിട്ട് വരുന്ന എല്ലാ ദുരിതങ്ങളെയും ദൂരമാക്കി ആരോഗ്യവും ഐശ്വര്യവും കൊടുത്തിട്ട് കാത്തു സൂക്ഷിക്കണമെന്ന് എല്ലാവരുടെയും പ്രാർത്ഥന.
ಭಕ್ತಿಯಲ್ಲಿ ಜಡೆಯು ಮೊಟ್ಟೆಯು ಸಮರ್ಪಣೆ ಮಾಡಿದ್ದೇವೆ. ಈ ಷಷ್ಠಿ ಸಂದರ್ಭದಲ್ಲಿ ಮಾಡಿದ ಸಮರ್ಪಣೆಯನ್ನು ದೇವರು ಸ್ವೀಕಾರ ಮಾಡಿ ಮನೆಯಲ್ಲಿರುವ ಎಲ್ಲರಿಗೂ ಆರೋಗ್ಯವು, ಐಶ್ವರ್ಯವು, ಸಂತೋಷವನ್ನು ಕೊಟ್ಟು ರಕ್ಷಿಸಬೇಕು ಅಂತ ಸಂಸ್ಕಾರ. ಕ್ಲಾಸ್ ಇಡು. ವಿಶೇಷವಾಗಿ ಧಾರ್ಮಿಕವಾಗಿ ನಿಮ್ಮ ಹಿರಿಯರಲಾಗಾಯಿತು. ಮಾರ್ಗಶಿರ ಶುಕ್ಲಪಕ್ಷ ಷಷ್ಠಿ ಅಂತ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ದಿವಸ ವಿಶೇಷ ದೇವರ ಸನ್ನಿಧಿಯಲ್ಲಿ ಆಗುವಂತಹ ಸಮಾರಾಧನೆ ಹಿಂದಿನಿಂದ ನಿಮ್ಮ ಕುಟುಂಬದ ಹಿರಿಯರಲಾಗಾಯಿತು ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಕೂಡ ಅವರು ನಡೆಸಿಕೊಂಡು ಬಂದದ್ದರಿಂದ ಎಲ್ಲ ಸಂಸ್ಕಾರಗಳು ಮಾತ್ರ ಅಲ್ಲ, ಎಲ್ಲ ಕ್ರಮಗಳನ್ನು ಕೂಡ ಅದನ್ನು ಜೀವಂತವಾಗಿ ಇರಿಸಿಕೊಂಡು ಇವತ್ತು ಕೂಡ ಆ ದೇವರ ಸನ್ನಿಧಿಯಲ್ಲಿ ನಮ್ಮಿಂದಲಾಗಿ ಆಗಬೇಕಾದಂತಹ ಆ ಸೇವಾದಿಗಳು ಭಕ್ತಿ ಶ್ರದ್ಧೆಯಿಂದ ನಮ್ಮಿಂದ ಸಮರ್ಪಿಸಲ್ಪಡಬೇಕು ಅಂತ ಹೇಳುವಂತಹ ಆ ಶುದ್ಧ ಮನಸ್ಸಿನಿಂದ ಇವತ್ತಿನ ದಿವಸ ಕೂಡ ನೀವು ಆ ಯಥಾಶಕ್ತಿ ಸೇವೆಯನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಣೆಯನ್ನು ಮಾಡಿದ್ದೀವಿ. ಮಾಡಿದಂತಹ ಸೇವೆಯನ್ನು ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರು ಸಂತೋಷವಾಗಿ ಸ್ವೀಕಾರ ಮಾಡಿ ನಿಮಗೂ ನಿಮ್ಮ ಸಕುಟುಂಬಕ್ಕೂ ಬರ್ತಕ್ಕಂತಹ ಸಕಲ ಕಷ್ಟ ನಷ್ಟಗಳು, ವಿವಿಧ ದೋಷಗಳು, ವಿಟೂರಗಳು ಯಾವುದಿದ್ದರೂ ಕೂಡ ಅವೆಲ್ಲವನ್ನು ಕೂಡ ದೂರ ಮಾಡಿಕೊಂಡು ಕೂಡ ಸಕಲ ಕ್ಷೇಮೈಶ್ವರ್ಯಗಳನ್ನು ಕೂಡ ರಕ್ಷಣೆಯನ್ನು ಮಾಡುವಂತಹ ಭಾಗ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದಿವ್ಯ ಚರಣಾರವಿಂದಕ್ಕೆ ಸೇರಿದ್ದು ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಈ ಪ್ರಸಾದವನ್ನು
കാലാവധി ഷഷ്ടി ഉത്സവാനിന്ന് ഒരുപാട് ആൾക്കാർ വന്ന് ഭക്തന്മാർ വന്ന് ചേർന്നിട്ടുണ്ട്. യഥാസാംഗമായിട്ട് കാര്യക്രമങ്ങൾ നടന്നിട്ടുണ്ട്. അന്നദാനം കൂടി കഴിഞ്ഞ ഏകദേശം. പിന്നെ 24-ാം താരീഖ് മുതലുണ്ട്. ഇനി 29-ാം താരീഖ് വരെയുള്ള ജീർണോദ്ധാരമായിട്ടുണ്ട്. പിന്നെ കർമ്മകലോത്സവം നടക്കുന്നുണ്ട്. ഇതുപോലെ തന്നെ ആൾക്കാർ വരുന്നതിന് പ്രദേശത്തുണ്ട്. എല്ലാവരും വന്നിട്ട് സർവ്വ സന്മംഗളമായിട്ടുള്ള ആശീർവാദം പിന്നെ അനുഗ്രഹം ಶ್ರೀ ಸುಬ್ರಹ್ಮಣ್ಯೇಶ್ವರ ಕೊಡ್ಕಟ್ಟೆ ಅಂತ ಎಲ್ಲರೂ 10 ಕೋಟಿ ಪ್ರಾರ್ಥನೆ. ನಮಸ್ಕಾರ, ನಾನು ಶ್ರೀರಾಮ ಭಟ್ಟ ಮೂವರು. ಇವತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಇದು ಊರ ಎಲ್ಲರ ಸಹಕಾರದಿಂದಾಗಿ ನಮ್ಮ ಸ್ವಯಂ ಸೇವಕರು ಮತ್ತು ಇದರ ನಮ್ಮ ಬ್ರಹ್ಮಕಲಶೋತ್ಸವದ ಕಾರ್ಯಕಾರಿ ಸಮಿತಿ, ಇದರ ಪದಾಧಿಕಾರಿಗಳು ಮತ್ತು ಸದಸ್ಯರ ಎಲ್ಲರ ಪರಿಪೂರ್ಣ ಸಹಕಾರದಿಂದ ಇದು ಉತ್ತಮ ರೀತಿಯಲ್ಲಿ ಇವತ್ತು ನಡೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆ ಇನ್ನು ಮುಂದೆ 24ನೇ ತಾರೀಕಿಂದ 29ನೇ ತಾರೀಕಿನವರೆಗೆ ಇಲ್ಲಿ ಬ್ರಹ್ಮಕಲಶೋತ್ಸವವು ನಡೀಲಿಕ್ಕುಂಟು. ಆ ಬಗ್ಗೆ ಇದೊಂದು ನಮಗೆ ಒಂದು ರೀತಿಯ ಪಾಠದ ಹಾಗೆ, ಯಾವ ರೀತಿ ನಾವು ಇಷ್ಟು ಜನವನ್ನು ನಿಭಾಯಿಸುವ ರೀತಿ ಅಂತೇಳಿ ನಮಗೆ ಇದರಲ್ಲಿ ಸರಿಯಾದ ಒಂದು ಏನೇನು ಆಗಬೇಕು ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕಿದ ಹಾಗೆ ಆಗಿದೆ. ಹಾಗೆ ಇದು ಎಲ್ಲರ ಊರಿನವರ ಮತ್ತು ಕಮಿಟಿಯವರ ಎಲ್ಲರ ಸಹಕಾರದಿಂದ ಇದು ಉತ್ತಮ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಮಾಡುವ ಪ್ರಾರ್ಥನೆ.